ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟವಾಗುವ ಪೊಟ್ಯಾಟೊ ವೆಜ್ಜಸ್ ಅನ್ನು ಹೇಗೆ ಮಾಡೋದು ಅಂತ ನೀವು ತಿಳ್ಕೋಬಹುದು. ಮಕ್ಕಳಿಗೆ ಸ್ನಾಕ್ಸ್ಗೆ ಡಬ್ಬಕ್ಕೆ ಏನ್ ಫುಡ್ ಐಟಮ್ ಹಾಕೋದು ಅಂತ ನೀವು ಆಪ್ಷನ್ ಅನ್ನು ಹುಡುಕೋದಾದ್ರೆ ನನ್ನ ಪ್ರಕಾರ ಇದೊಂದು ಒಳ್ಳೆಯ ಆಪ್ಷನ್. ಈಗ ಇದನ್ನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಈ ಆಲೂಗಡ್ಡೆಯನ್ನು ಆದಷ್ಟು ಸ್ವಚ್ಛವಾಗಿ ತೊಳೆದುಕೊಳ್ಳಿ, ಯಾಕಂದ್ರೆ ನಾವು ಇದರ ಸಿಪ್ಪೆಯನ್ನು ತೆಗೆಯುವುದಿಲ್ಲ. ಪೊಟ್ಯಾಟೊ ವೆಜ್ಜಸ್ ಅನ್ನು ಮಾಡಲಿಕ್ಕೆ ಮೊದಲಿಗೆ ಈ ರೀತಿ ಅರ್ಧಕ್ಕೆ ತುಂಡು ಮಾಡ್ಕೊಳ್ಳಿ. ನಂತರ ಇದನ್ನು ಈ ರೀತಿ ತುಂಡು ಮಾಡ್ಕೊಳ್ಬೇಕು. ಫ್ರೆಂಚ್ ಫ್ರೈಸ್ ಅನ್ನು ಮಾಡಲಿಕ್ಕೆ ನಾವು ಉದ್ದನೆ ಆಲೂಗಡ್ಡೆಯನ್ನು ಆರಿಸ್ಕೊಳ್ತೇವೆ, ಆದ್ರೆ ಪೊಟ್ಯಾಟೊ ವೆಜ್ಜಸ್ ಅನ್ನು ಮಾಡಲಿಕ್ಕೆ ನೀವು ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನು ಆರಿಸ್ಕೊಳ್ಳಿ. ತುಂಡು ಮಾಡಿಕೊಂಡ ಆಲೂಗಡ್ಡೆಯನ್ನು ಒಂದು ಬೌಲ್ಗೆ ವರ್ಗಾಯಿಸಿಕೊಳ್ಳಿ. ಇದಕ್ಕೆ 2-3 ಸಲ ನೀರನ್ನು ಹಾಕೊಂಡು ಆದಷ್ಟು ಸ್ಟಾರ್ಚ್ ಕಂಟೆಂಟ್ ಹೋಗುವ ತನಕ ರಿನ್ಸ್ ಮಾಡ್ಕೊಳ್ಳಿ. ಪೊಟ್ಯಾಟೊ ವೆಜ್ಜಸ್ ಇದೊಂದು ಅಮೆರಿಕನ್ ಆಹಾರವಾಗಿದೆ. ಇದು ಯಾವುದೇ ಕೆಫೆಗಳಲ್ಲಿ ಅಥವಾ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳಲ್ಲಿ ಲಭ್ಯವಿರುತ್ತದೆ. ಇದಕ್ಕೆ ನಾವು ನೀರನ್ನು ಹಾಕುವಾಗ ಕ್ಲಿಯರ್ ಆದ ನೀರು ಸಿಕ್ಕಿದ್ರೆ ಇದರಲ್ಲಿರುವ ಸ್ಟಾರ್ಚ್ ಎಲ್ಲ ಹೋಗಿದೆ ಅಂತ ಅರ್ಥ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕೊಂಡು ಕುದಿಲಿಕ್ಕೆ ಇಟ್ಬಿಡಿ. ಈ ನೀರಿಗೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ. ನೀರು ಕುದಿಲಿಕ್ಕೆ ಬಂದ ನಂತರ ನಾವು ತುಂಡು ಮಾಡಿಕೊಂಡ ಆಲೂಗಡ್ಡೆಯನ್ನು ಇದಕ್ಕೆ ಹಾಕಬೇಕು. ಆಲೂಗಡ್ಡೆ ಒಂದು 4 ನಿಮಿಷ ಬೇಯಲಿ. ಈ ಆಲೂಗಡ್ಡೆಯ ತುಂಡುಗಳು ಸ್ವಲ್ಪ ಬೆಂದಿರ್ತದೆ, ಆದರೆ ಆಕಾರದಲ್ಲಿ ಸ್ಟಿಫ್ ಆಗಿನೂ ಇರ್ತದೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಡ್ರೈನ್ ಮಾಡ್ಕೊಳ್ಳಿ. ಬ್ಲಾಂಚ್ ಮಾಡಿಕೊಂಡ ಆಲೂಗಡ್ಡೆಯ ತುಂಡುಗಳನ್ನು ಜಿಪ್ಲಾಕ್ ಬ್ಯಾಗ್ ನಲ್ಲಿ ಹಾಕಿಕೊಂಡು ಡೀಪ್ ಫ್ರೀಜರ್ ನಲ್ಲಿ ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕಾದಾಗ ಪೊಟ್ಯಾಟೊ ವೆಜ್ಜಸ್ ಅನ್ನು ಮಾಡಬಹುದು. ಇದನ್ನೀಗ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಒಂದು ಟಿಶ್ಯೂ ಪೇಪರ್ ಅಥವಾ ಸ್ವಚ್ಛವಾದ ಕಾಟನ್ ಬಟ್ಟೆಯಿಂದ ಇದರ ಎಕ್ಸ್ಟ್ರಾ ನೀರಿನ ಅಂಶವನ್ನು ಈ ರೀತಿ ಒರೆಸಿಕೊಂಡು ತೆಗೆದುಕೊಳ್ಳಿ. ಈ ಅರ್ಧ ಬೆಂದ ಪೊಟ್ಯಾಟೊ ವೆಜ್ಜಸ್ ಅನ್ನು ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ. ನೀವು ಡೀಪ್ ಫ್ರೈ ಮಾಡೋದಾದ್ರೆ ಎಣ್ಣೆಯನ್ನು ಹಾಕಬೇಡಿ. ಎಣ್ಣೆಯನ್ನು ಚೆನ್ನಾಗಿ ಇದರ ಜೊತೆಗೆ ಸವರ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಗೆ ಕರಿಮೆಣಸಿನ ಪುಡಿಯನ್ನು ಹಾಕಿ. 2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿ. ಇದು ಇಲ್ಲ ಅಂದ್ರೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕಬಹುದು. 1 ಟೀ ಸ್ಪೂನ್ ಅಷ್ಟು ಒರೆಗಾನೋ ಅಥವಾ ಪಿಜ್ಜಾಕ್ಕೆ ಬಳಸುವ ಮಿಕ್ಸ್ ಹರ್ಬ್ ಅನ್ನು ಹಾಕಿ. ಕೊತ್ತಂಬರಿಯ ದಿಂಡುಗಳನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಇದಕ್ಕೆ ಹಾಕಿ. ನಾನಿಲ್ಲಿ ಬೆಳ್ಳುಳ್ಳಿಯ ಪುಡಿಯನ್ನು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಇದು ನಿಮ್ಮ ಹತ್ರ ಇದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕಿ. ಇದನ್ನು ಚೆನ್ನಾಗಿ ಬೆರೆಸಿ ಕೋಟ್ ಮಾಡಿಕೊಂಡು ಓವನ್ ಇಲ್ಲದೆ ಇದ್ದವರು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ ಹಾಗೆ ಡೀಪ್ ಫ್ರೈ ಮಾಡುವವರು ಎಣ್ಣೆಯ ಬದಲು ನೀರನ್ನು ಸಿಂಪಡಿಸಿ ಕೋಟ್ ಮಾಡಿಕೊಂಡು ಆಲೂಗಡ್ಡೆಯ ವೆಜ್ಜಸ್ ಅನ್ನು ಡೀಪ್ ಫ್ರೈ ಮಾಡಬೇಕು. ಓವನ್ ನಲ್ಲಿ ಬೇಕ್ ಮಾಡುವವರು ಒಂದು ಬೇಕಿಂಗ್ ಟ್ರೇಯಲ್ಲಿ ಎಣ್ಣೆಯನ್ನು ಸವರ್ಕೊಂಡು ಇದರ ಮೇಲೆ ಈ ರೀತಿ ಇಟ್ಬಿಡಿ. ನಿಮ್ಮ ಹತ್ತಿರ ಇದರಲ್ಲಿ ಹೇಳಿದ ಕೆಲವೊಂದು ಸಾಮಗ್ರಿ ಇಲ್ಲದೆ ಇರಬಹುದು. ಆಗ ಒರೆಗೇನೋ ಬದಲಿಗೆ 1/4 ಟೀ ಸ್ಪೂನ್ ಅಷ್ಟು ಓಮ ಕಾಳು ಹಾಕಿ, ಚಿಲ್ಲಿ ಫ್ಲೇಕ್ಸ್ ಬದಲಿಗೆ ಮೆಣಸಿನ ಹುಡಿ ಹಾಕಿ, ಗಾರ್ಲಿಕ್ ಪೌಡರ್ ಬದಲಿಗೆ 2 ಬೆಳ್ಳುಳ್ಳಿ ಎಸಳನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕಿ. ಅವನ್ ಅನ್ನು ಪ್ರೀ ಹೀಟ್ ಮಾಡಿಕೊಂಡು 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 20 ನಿಮಿಷ ಬೇಕ್ ಮಾಡಿ. ಫ್ರೈ ಮಾಡಿಕೊಂಡ ಪೊಟ್ಯಾಟೊ ವೆಜ್ಜಸ್ ತಿನ್ನಲು ತುಂಬಾ ಟೇಸ್ಟಿ ಆಗಿರ್ತದೆ, ಆದರೆ ಬೇಕ್ ಮಾಡಿದ ಪೊಟ್ಯಾಟೊ ವೆಜ್ಜಸ್ ತುಂಬಾ ಆರೋಗ್ಯಕರವಾಗಿರ್ತದೆ, ಯಾಕಂದ್ರೆ ಇದರಲ್ಲಿ ಕೇವಲ 2 ಟೀ ಸ್ಪೂನ್ ಮಾತ್ರ ಎಣ್ಣೆ ಇದೆ. ಇದನ್ನು ಟೊಮ್ಯಾಟೊ ಸಾಸ್ ಅಥವಾ mayonnaise ಜೊತೆಗೆ ಸವಿಯಬಹುದು. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರಗಳು.